ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ತಾಲೂಕು ಪದಾಧಿಕಾರಿಗಳ ಆಯ್ಕೆ. JBTV ನ್ಯೂಸ್ 24x7 ಮಹಾಲಿಂಗಪುರ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ರಬಕವಿನಹಳ್ಳಿ ತಾಲೂಕಿನ ಸಂಘಟನೆ ಅಧ್ಯಕ್ಷಗಳನ್ನು ಆರಿಸ್ತಿದ್ದರು. ಆದರೆ ಇವತ್ತು ಸಂಘಟನೆ ಅಧ್ಯಕ್ಷಗಳನ್ನ ಆರಿಸಿದ ಕಾರಣ ಅವ್ರ ಕೆಲಸ ಮಾಡೋದು ಏನಂದರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶ ತುಂಬ ನಮ್ಮ ಜನರ ಮೇಲೆ ಹಲ್ಲೆ ಆಗೋದಾಗಲಿ, ನಮ್ಮ ಜನರ ಮೇಲೆ ಭ್ರಷ್ಟಾಚಾರ ಮಾಡುತ್ತಿರುವಾಗಲಿ ಎಲ್ಲರೂ ನಾವು ಕಣ್ಣು ಮುಚ್ಕೊಂಡು ಕೂತಿದ್ದೇವೆ. ದಲಿತ ಸಂಘಟನೆ ಅದಾರ ಎಲ್ಲರೂ. ಅದಕ್ಕೆ ನಾವು ಕೇಳ್ಕೋದು ಇಷ್ಟೇ, ನಿಮಗೆ ದಲಿತ ಸಂಘಟನೆ ಅದಾರು ನಮ್ಮ ಮ್ಯಾಗೆ ಏನು ಹಲ್ಲೆ ಆಗ್ತಲ್ಲ, ಈ ಸಂಘಟನೆ ಮಾಡಿದ್ದು ಅದೇ ಕಾರಣ. ಯಾರೋ ಆಗಲಿ, ನಮ್ಮವರಾಗಲಿ ಯಾವುದೋ ಪಕ್ಷದಾರಾಗಲಿ ಯಾರು ಮಾಡ್ತಾರಲ್ಲ ಅವ್ರು ಇರೋದು ನಾವು ಹೋರಾಟ ಮಾಡಬೇಕು. ನಮ್ಮ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಈಗ ಖಾಸೀಕರಣ ಮಾಡ್ತಾರೆ ನರೇಂದ್ರ ಮೋದಿಯವರು, ಅದನ್ನು ನಿಂದಿರಿಸಬೇಕು. ಅದರಿಂದ ನಮ್ಮ ಜನರಿಗೆ ಎಷ್ಟೊಂದು ತೊಂದರೆ ಆಗತ್ತಿದೆ, ಎಷ್ಟೊಂದು ಮೀಸಲಾತಿಯನ್ನು ಇದ್ದು ಉಪಯೋಗ ಇಲ್ಲದಂಗಾಗಿದೆ. ಅದಕ್ಕಾಗಿ ದಯವಿಟ್ಟು ನಮ್ಮ ದಲಿತ ಸಂಘಟನೆ ಎಲ್ಲ ಮುಖಂಡರಿಗೆ ಕೇಳ್ಕೋದಿಷ್ಟೇ, ಈ ಎಲ್ಲರೂ ಹೋರಾಟ ಮುಖಾಂತರ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರುವ ಸಂವಿಧಾನ ಉಳಿಸ್ಕೋಣ, ಪ್ರಜಾಪ್ರಭುತ್ವ ಕಾಪಾಡೋಣ ಅಂತ ನಾನು ಎಲ್ಲರಿಗೂ ಹೇಳ್ತಾ ನಾನು ಕೈ ಮುಗಿತೀನಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಜಿಲ್ಲಾ ಸಮಿತಿ ವತಿಯಿಂದ ರಬಕವಿಬನಹಟ್ಟಿ ತಾಲೂಕಾ ಘಟಕವನ್ನು ಆಯ್ಕೆ ಮಾಡಲಾಯಿತು. ತಾಲೂಕಾ ಸಂಚಾಲಕರನ್ನಾಗಿ ಲಕ್ಷ್ಮಣ್ ಮೇತ್ರಿ, ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಶಿವಲಿಂಗ್ ಮೇತ್ರಿ, ವಿಠ್ಠಲ್ ಶಿವಪ್ಪಗೋಳ್, ಬಸವರಾಜ್ ದೊಡ್ಡಮಣಿ, ಪ್ರತಾಪ್ ಮಾದರ್, ಲಕ್ಷ್ಮಣ್ ಮಾದರ್, ಯಮನಪ್ಪ ಮಾದರ್ ಹಾಗೂ ಖಜಾಂಚಿಯಾಗಿ ವಿನೋದ್ ಮೇತ್ರಿ, ಕಾರ್ಯದರ್ಶಿಯಾಗಿ ದಾನೇಶ್ ಮೇತ್ರಿ ಅವರನ್ನು ಸರ್ವಾನುಮತದಿಂದ ಎಲ್ಲ ದಲಿತ ಬಾಂಧವರು ಆಯ್ಕೆ ಮಾಡಿದ್ದಾರೆ. ಈ ಸಂಘಟನೆಗಳು ಯಾಕೆ ಅವಶ್ಯಕತೆ ಎನ್ನುವುದಕ್ಕೆ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದರೆ, ಇವತ್ತಿನ ದಿವಸ ಸಂವಿಧಾನ ಉಳಿವಿಗಾಗಿ ಸಂಘಟನೆಗಳು ಧ್ವನಿ ಎತ್ತಬೇಕಾಗಿದೆ. ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇದೆ. ಪ್ರತಿಯೊಂದು ಕೂಡ ಖಾಸಗೀಕರಣ ಆಗ್ತಾ ಇದೆ. ಇವತ್ತಿನ ದಿವಸ ತಾಯಂದಿರು ಸಹೋದರರ ಮೇಲೆ ಅತ್ಯಾಚಾರ, ಅನಾಚಾರ ಪ್ರತಿದಿನವೂ ನಡೀತಾ ಇದೆ. ಈ ಮನೋವಾದಿಗಳನ್ನು ಮಟ್ಟ ಹಾಕಲು ಸಂಘಟನೆಗಳ ಅಹೋರಾತ್ರಿ ಹೋರಾಟ ಮಾಡಬೇಕಾಗಿದೆ ಎಂದು ಈ ಮೂಲಕ ತಿಳಿಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ್.